ಹಗ್ಗೈ 2:22 ಹೋಗೋಣ. ರಾಜ್ಯಗಳ ಸಿಂಹಾಸನ ಕೆಡವಿ ಹಾಕುವೆನು, ಅನ್ಯ ಜನಾಂಗಗಳ ರಾಜ್ಯಗಳ ಬಲವನ್ನು ನಾಶನ ಮಾಡುವೆನು, ರಥಗಳನ್ನು ಸವಾರಿ ಮಾಡುವವರನ್ನು ಕೆಡವಿ ಹಾಕುವೆನು, ಕುದುರೆಗಳು ಅದರ ಸವಾರಿಗಳು ಪ್ರತಿಯೊಬ್ಬರು ತನ್ನ ಸಹೋದರ ಕತ್ತಿಯಿಂದ ಬೀಳುವರು. ಅಂದ್ರೆ ಬಹಳ ಘೋರವಾದ ನಡೆಯುತ್ತಿದೆ ಯುದ್ಧಗಳು. ಮತ್ತೆ ಇಂಥ ಸಮಯದಲ್ಲಿ ಮತ್ತೆ ನಾನುಗಳು ಆಗೋಗುತ್ತೇನೇನೋ ಅಂತ ಅನ್ಕೊಂಡಾಗಿದ್ದಾನೆ ಯೆರುಬ್ಬಾಬೆಲನು. ಆತನಿಗೊಂದು ವಾಗ್ದಾನ ಬರುತ್ತೆ ಹಗ್ಗೈಯಿಂದ. ಏನ್ ಹೇಳುತ್ತಿದ್ದಾನೆ ದೇವರಲ್ಲಿ? ಆ ದಿನದಲ್ಲಿ ಶೆಯಲ್ತಿಯೇಲನ ಮಗನಾದ ತನ್ನ ಸೇವಕನಾದ ಜೆರುಬ್ಬಾಬೆಲನೇ, ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು, ಯಾವ ದಿನದಲ್ಲಿ ಜಗಳಗಳಾಗೋಗಿ ಮನುಷ್ಯನು ಬದುಕುತ್ತಾನ ಇಲ್ಲವ ಅನ್ನುವಂತ ಇಷ್ಟು ಕಳವರವುಳ್ಳಂತ ಈ ಸಮಯದಲ್ಲಿ ನಿನ್ನನ್ನು ಒಂದು ಮುದ್ರೆಯ ಉಂಗುರವಾಗಿ ಮಾಡುತ್ತೇನೆ. ಅಂದ್ರೇನು ನೋಡಿ, ಅಂದ್ರೆ ಏನು ಆ ಟೈಮಲ್ಲಿ ನೀನು ಇರುತ್ತೀಯೋ ಇಲ್ಲೋ ಅನ್ಕೊಂಡಿದ್ದೆ. ಆದ್ರೆ ನಾನು ನಿನ್ನನ್ನು ರಾಜನಿಗೆ ಮುದ್ರೆ ಉಂಗುರ ಇರುತ್ತಂತೆ, ಅದನ್ನ ಹಾಕಿ ಸೀಲ್ ಮಾಡಿದ್ರೆ ಯಾರಾದ್ರೂ ಬದಲಾಯಿಸಲಾಗಲ್ಲ. ಅದು ಒಂದು ಶಾಸನ ರೀತಿ ಅಂತ, ಅದು ಬಹಳ ಪವರ್ಫುಲ್. ನೀನ್ ಏನ್ ಹೇಳಿದ್ರೆ ನಡೀತಂತೆ. ಅಂದ್ರೆ ನೀನ್ ಬದುಕುತ್ತೀಯೋ ಇಲ್ವೋ, ನೀನ್ ಇರುತ್ತೀಯೋ ಇಲ್ವೋ, ನನ್ನ ಪೊಸಿಷನ್ ಇರುತ್ತೋ ಇಲ್ವೋ, ನನ್ನ ರಾಜ್ಯ ಇರುತ್ತೋ ಇಲ್ವೋ ಅನ್ನೋ ಸಮಯದಲ್ಲಿ ನಿನ್ನನ್ನೊಂದು ಮುದ್ರೆ ಉಂಗುರಾಗಿ ಮಾಡುತ್ತೇನೆ. ಇದು ಸೈನ್ಯಗಳ ಅಧಿಪತಿಯಾದ ಯೆಹೋವನ ಮಾತು. When things are falling down, this man is growing big. ಅಲ್ವಾ? ಎಲ್ಲರ ರಾಜ್ಯಗಳು ಬಿದ್ದು ಹೋಗಿ ಕಷ್ಟಪಡುತ್ತಿದ್ರೆ ಈ ವ್ಯಕ್ತಿಗೆ ಅಧಿಕಾರವು, ಸಾಮರ್ಥ್ಯತೆಯು, ಶಕ್ತಿ, ಒಂದು ರಾಜ್ಯವು ಎಲ್ಲವನ್ನು ಕೊಡ್ತಿದ್ದಾನೆ ದೇವರು. This is the personal promise. When man says there is falling down, then faith says there is building up.